Hello students. So in the previous video I explained you about the inventory valuation where we had seen some methods of inventory valuation and apart from that systems of inventory valuation. Okay. So usually I used to say when you actually started the accounting theory classes. So for the valuation of inventory there are various methods are there, but most preferable methods are LIFO method and FIFO method, isn't it? So now we are moving to that part only. ಸೊ ನಿಮ್ಗೆ ಇಷ್ಟು ದಿನ ಯೂನಿಟ್ 5 ಒಳಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಿಮಗೆ ವಿಡಿಯೋ ಕೊಟ್ಟು ಕಳಿಸಿದ್ದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಆಮೇಲೆ ಈಗ ನಾವು ಈ ನೆಕ್ಸ್ಟ್ ಅದಾದಮೇಲೆ ಏನು ಇದ್ರ ಬಗ್ಗೆ ಕಳಿಸಿದೆ ಅಂತಂದರೆ ಅಬೌಟ್ ದ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್. ಓಕೆ, ಸೊ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಹೆಂಗೆ ಮಾಡೋದು, that inventory valuation is actually AS2, that is accounting standard 2. It's about inventory valuation. So here we are discussing one problem. I am explaining you in this video one problem. In previous video I explained you the methods of inventory valuation. ಅದು ಕಳಿಸಿದ್ದೆ, ಅದರೊಳಗೆ ನೀವು ನೋಡಿದ್ರಿ ಲಿಫೋ ಮೆಥಡ್, ಫಿಫೋ ಮೆಥಡ್, ಹಿಫೋ ಮೆಥಡ್, ಈ ಥರ ಬೇರೆ ಬೇರೆ ಮೆಥಡ್ಸ್ ಇತ್ತು. ಬಟ್ ನಿಮ್ಮ ಸಿಲೆಬಸ್ಸಿಗೆ ಇರೋದು ಜಾಸ್ತಿ ಪ್ರಿಫರೇಬಲ್ ಕೊಡೋದು ಅಂದ್ರೆ ಲಿಫೋ ಆ್ಯಂಡ್ ಫಿಫೋ. ಓಕೆ, ಅದಕ್ಕೆ ಈಗ ಒಂದು ಪ್ರಾಬ್ಲಮ್ ತೊಗೊಂಡಿನಿ. ಆ ಪ್ರಾಬ್ಲಮ್ನಾಗ ಎರಡೂ ಸಿಸ್ಟಮ್ ನಿಮಗೆ ಕೇಳ್ಯಾರ. ಆ ಪ್ರಾಬ್ಲಮ್ ನೀವು ಎರಡೂ ಸಿಸ್ಟಮ್ನಾಗೂ ಅದನ್ನು ಸೊಲ್ಯೂಷನ್ ಮಾಡಬೇಕು. ಈ ವಿಡಿಯೋನಾಗ ನಿಮಗೆ ನಾ ಬರೀ ಫಿಫೋ ಮೆಥಡ್ ಹೇಳಲಿಕತ್ತೀನಿ. ಮೊದಲು ಫಿಫೋ ಮೆಥಡ್ ತಿಳ್ಕೊರಿ, ಲೇಟರ್ ವಿಲ್ ಮೂವ್ ಟು ಲಿಫೋ ಮೆಥಡ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ನೀವು ಇಷ್ಟು ದಿವ್ಸ ಕೇಳ್ತೀರಿ ಯಾವಾಗ ಪ್ರಾಬ್ಲಮ್ಸ್ ಬರ್ತಾವಿಲ್ರಿ ಅಂಥೇಳಿ. ಸೊ ಅಕೌಂಟಿಂಗ್ ಥಿಯರಿ ಒಳಗೆ ಈಗ ಪ್ರಾಬ್ಲಮ್ಸ್ ಬರ್ಲಿಕತ್ತಾವ, ಸ್ವಲ್ಪ ನೋಡಿರಿ. ಸೊ ಸಿ ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟ್ರಿ according to LIFO and FIFO methods as on 31/12/2011. Okay, so from this data you have to go for the calculation of the inventory, that is you have to go for closing inventory. Closing inventory andre at the end of the year how many stocks were left out in the company. ಓಕೆ, ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅವ್ರು ಯಾವ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆ ಇನ್ಫಾರ್ಮೇಷನ್ ರಿಲೇಟೆಡ್ ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಎರಡು ಮೆಥಡ್ ನಮಗೆ ಹೇಳಿದ್ದಾರೆ, ಬೋತ್ ಲಿಫೋ ಆ್ಯಂಡ್ ಫಿಫೋ. ಓಕೆ, ಸೊ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು in this video I'm explaining you only about the FIFO method. In next video I will take this problem only, I will explain with the LIFO method. Okay, ಸೊ ಇಲ್ಲಿ ಅದು ಅಲ್ಲದೆ ಮತ್ತೇನು ಹೇಳ್ಯಾರ ನಿಮ್ಗೆ, ಪಿರಿಯಾಡಿಕ್ ಇನ್ವೆಂಟ್ರಿ ಸಿಸ್ಟಮ್, ಪರ್ಪೆಕ್ಚುವಲ್ ಇನ್ವೆಂಟ್ರಿ ಸಿಸ್ಟಮ್ ಅಂತ ಹೇಳಿದ್ದಾರೆ. ನಿಮಗೆ ಇದು ನಾಲೆಜ್ ಇರಲಿ ಅಂಥೇಳಿ ಹಿಂದಿನ ವಿಡಿಯೋನಾಗ ನಿಮ್ಗೆ ಇದರ ಬಗ್ಗೆ ಹೇಳಿದ್ದೆ, ಪಿರಿಯಾಡಿಕ್ ಹೆಂಗೆ ಮಾಡ್ತಾರೆ, ಪರ್ಪೆಕ್ಚುವಲ್ ಹೆಂಗೆ ಮಾಡ್ತಾರೆ ಅಂಥೇಳಿ. ಸೊ ಪಿರಿಯಾಡಿಕ್ ಇನ್ವೆಂಟ್ರಿ ಇಟ್ಸ್ ವಾಟ್, ಸೊ ವೇರ್ ದ ಪಿರಿಯಡ್ಸ್ ಆರ್ ಮೇಡ್, ಸಮ್ ಡೆಫಿನೆಟ್ ಪಿರಿಯಡ್ಸ್. ಸೊ ಯೂಶ್ವಲಿ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಫಾರ್ ದ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್. ಪರ್ಪೆಕ್ಚುವಲ್ ಮೀನ್ಸ್ ಸೊ ಯೂಶ್ವಲಿ ಅದು ರೆಗ್ಯುಲರ್ಲಿ ಏನಾಗ್ತದೆ, ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾರೆ ಕಂಪ್ನಿದವ್ರು, ಅದು ಪರ್ಪೆಕ್ಚುವಲ್ ಸಿಸ್ಟಮ್. ಓಕೆ, ಸೊ ಈಗ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿತ್ತಿಲ್ಲ. ನಾವು ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ದಿಸ್ ಪ್ರಾಬ್ಲಮ್ ಅಂಡರ್ ದ ಫಿಫೋ ಮೆಥಡ್. ಓಕೆ, ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಸೊ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಪ್ರಾಬ್ಲಮ್ನ ನೋಡಿರಿ, ಅದಷ್ಟು ತಿಳ್ಕೊಳ್ಳಿ ಪ್ರಯತ್ನ ಮಾಡಿರಿ. ಸಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ಫಾರ್ಮೇಷನ್ ವಿ ನೋ ವಾಟ್ ಈಸ್ ದ್ಯಾಟ್. ನಾ ಇಲ್ಲಿ ರೆಡ್ ಮಾರ್ಕ್ ಮಾಡಿ ನೋಡಿರಿ. ದ್ಯಾಟ್ ಈಸ್ 1/12/2011 ಓಪನಿಂಗ್ ಸ್ಟಾಕ್ 800 units at rupees 7.50 each. ದ್ಯಾಟ್ ಮೀನ್ಸ್ ವಾಟ್, ಇಲ್ಲಿ ನಿಮ್ಗೆ ಓಪನಿಂಗ್ ಸ್ಟಾಕ್ ಕೊಟ್ಟಾರ. ನಿಮ್ಗೆ ಓಪನಿಂಗ್ ಸ್ಟಾಕ್ ಏನು ಹೊಸದಲ್ಲ. ಸೊ ಯೂಶ್ವಲಿ ನಾವು ಟ್ರೇಡಿಂಗ್ P&L ಅಕೌಂಟ್ ಮಾಡಿರ್ತೀವಲ್ಲ, ಅದರೊಳಗೆ ಓಪನಿಂಗ್ ಸ್ಟಾಕ್ ನೋಡೀವಿ. ಟ್ರೇಡಿಂಗ್ ಒಳಗೆ ಒಂದು ತೊಗೋತೀವಿ ಅಂತ ಡೆಬಿಟ್ ಸೈಡ್. ಇಲ್ಲಿ ಏನಿರ್ತದೆ ರೀ, ಸ್ವಲ್ಪ ಪ್ರೊಸೀಜರ್ ಬೇರೆ ಇರ್ತದೆ. ಇಲ್ಲಿ ಪ್ರಾಬ್ಲಮ್ ಎದ್ರ ಬಗ್ಗೆ ಇರ್ತಂದ್ರೆ, ಒಂದು ಕಂಪನಿದು ಇಲ್ಲಿ ನಮಗೆ ಬರೀ ಒಂದು ತಿಂಗಳದ ಮಾಹಿತಿ ಕೊಟ್ಟಾರ. ಓಕೆ, ಸೊ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ ಅಸ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು 1 month. ಸೊ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು, ಇಶ್ಯೂ ಮಾಡೋದು. ಓಕೆ, ಸೊ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ಕೋತಾರೆ, ಹಾಗೆ ಇಶ್ಯೂ ಮಾಡ್ತಾರೆ. ಇಶ್ಯೂ ಎಲ್ಲಿ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್. ಸೊ ಹಂಗೆ ಇದು ಓಪನಿಂಗ್ ನಮ್ಮ ಕಡೆ ಅದ ರೀ. ಓಪನಿಂಗ್ ಇಸ್ ನಥಿಂಗ್ ಬಟ್ ವಾಟ್, ಸೊ ಪ್ರೀವಿಯಸ್ ಮಂತ್ಸ್ ಬ್ಯಾಲೆನ್ಸ್. ಓಕೆ, ಪ್ರೀವಿಯಸ್ ಬ್ಯಾಲೆನ್ಸ್ ಈಸ್ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಮಂತ್. ಇಲ್ಲಿ ಬರೀ ನಮ್ಗೆ ಡಿಸೆಂಬರ್ದು ಇನ್ಫಾರ್ಮೇಷನ್ ಕೊಟ್ಟಾರ. ಸೊ ಫಸ್ಟ್ ಏನು ಕೊಟ್ಟಾರ ನೋಡಿರಿ, ಓಪನಿಂಗ್ ಸ್ಟಾಕ್ 800 units at rupees 7.50 each. ಓಕೆ, ಸೊ ಓಪನಿಂಗ್ ಸ್ಟಾಕ್ ಎಷ್ಟು ಅದು ಆಲ್ರೆಡಿ ಕಂಪ್ನಿ ಹತ್ತಿರ ಅಂದ್ರೆ 800 units ಅದ ರೀ. ಸಿ, ಪ್ರೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ. ಇದ್ರ ಬಗ್ಗೆ ಭಾಳ ನೀವು ಲಕ್ಷ ಇರಬೇಕು. ಈ ಪ್ರೈಸ್ ಮೇಲೆ ಪ್ರಾಬ್ಲಮ್ ಗಡ್ಬಡಿ ಆಗ್ತದೆ. ಸೊ ಅದ್ರ ಬಗ್ಗೆ ಲಕ್ಷ ಕೊಟ್ಟರೆ ಸಾಕು. ನೆಕ್ಸ್ಟ್,
So this is the opening stock, and during this month they have made some purchases and they have issued also. Okay, so purchase ಮಾಡ್ಯಾರ, ಇಶ್ಯೂನು ಮಾಡ್ಯಾರ. ಸೊ ನಾವು ಆ ಡೇಟ್ ಪ್ರಕಾರ ನೋಡ್ತಾ ಅದನ್ನು ಮಾಡ್ತಾ ಹೋಗ್ಬೇಕ್ರಿ. ಓಕೆ, so let us see the problem. See, first you already got to know that is on 1/12/2011 opening stock were how much here, 800 units. So during this month whatever transaction they have made, see 1 ಆದ್ಮೇಲೆ ನೆಕ್ಸ್ಟ್ ಡೇಟ್ ಯಾವ್ದು ರೀ, 3 ಅದ ರೀ. ಓಕೆ, 3/12/2011 ಏನು ಮಾಡ್ಯಾರ ಅಂತಂದ್ರೆ 600 ಯೂನಿಟ್ಸನ್ನ ಇಶ್ಯೂ ಮಾಡ್ಯಾರ. ಓಕೆ, ಸೊ ಆಲ್ರೆಡಿ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, 800 ಯೂನಿಟ್ಸ್. 800 ಯೂನಿಟ್ಸ್ ಒಳಗೆ ಎಷ್ಟು ಇಶ್ಯೂ ಮಾಡ್ಯಾರ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು ಕಳ್ಸ್ಯಾರ ಅಂತಂದ್ರೆ 600 ಯೂನಿಟ್ಸ್. ಓಕೆ, 3 ಆದ್ಮೇಲೆ ನೆಕ್ಸ್ಟ್ ಡೇಟ್ ಯಾವ್ದು ರೀ, 5. ಓಕೆ, ಸೊ 5 ಏನು ಮಾಡ್ಯಾರ, 1200 ಯೂನಿಟ್ಸನ್ನು ಪರ್ಚೇಸ್ ಮಾಡ್ಯಾರ. ಓಕೆ, ಸಿ ಇದಾಗ ನೀವು ಲಕ್ಷ ಕೊಡಬೇಕು. ಇಶ್ಯೂ ಮಾಡೋ ಮುಂದಾಗ ಪ್ರೈಸ್ ಕೊಡೋಂಗಿಲ್ಲ, ಪರ್ಚೇಸ್ ಮಾಡೋ ಮುಂದಾಗ ಅಷ್ಟೇ ಪ್ರೈಸ್ ಕೊಡ್ತಾರೆ. ಅಂದರೆ ಯಾವ ಪ್ರೈಸಿಗೆ ನೀವು ಪರ್ಚೇಸ್ ಮಾಡಿರಿ ಅಂಥೇಳಿ. ಇಶ್ಯೂ ಹೆಂಗೆ ಮಾಡ್ತೀರಂತಂದ್ರೆ ಅಕಾರ್ಡಿಂಗ್ ಟು ದ ಮೆಥಡ್. ಇಲ್ಲಿ ಮೆಥಡ್ ಯಾವುದಂದ್ರೆ ಫಿಫೋ ಮೆಥಡ್, ದ್ಯಾಟ್ ಮೀನ್ಸ್ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ ನಮ್ಮ ಕಡೆ ಯಾವ ಇರ್ತಾವಲ್ಲ ಅದನ್ನು ನಾವೇನು ಮಾಡ್ತೀವಿ, ಫಸ್ಟ್ ಔಟ್ ಮಾಡ್ತೀವಿ, ಅಂದರೆ ಫಸ್ಟ್ ಮ್ಯಾನುಫ್ಯಾಕ್ಚರಿಗೆ ಕಳಿಸ್ತೀವಿ. ಓಕೆ, ಈಗ 800 ಯೂನಿಟ್ಸಿಗೆ ನಾವು ಪ್ರೈಸ್ ಎಷ್ಟು ಚಾರ್ಜ್ ಮಾಡ್ತೀವಿ ಅಂದರೆ 7.50 ಪ್ರೈಸ್ ಚಾರ್ಜ್ ಮಾಡ್ತೀವಿ 600 ಯೂನಿಟ್ಸಿಗೆ. ಓಕೆ, ನೆಕ್ಸ್ಟ್ ಈಸ್ ವಾಟ್, ಆನ್ 5th ಡೇಟ್ ದೇ ಹ್ಯಾವ್ ಪರ್ಚೇಸ್ 1200 ಯೂನಿಟ್ಸ್ ಆ್ಯಟ್ ₹8. ಓಕೆ, 1200 ಯೂನಿಟ್ಸ್ ಪರ್ಚೇಸ್ ಮಾಡಿದ್ದಾರೆ. ಮತ್ತು 10ಗೆ ಏನು ಮಾಡ್ಯಾರ ರೀ, ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಎಷ್ಟು ಮಾಡ್ಯಾರ ಅಂದ್ರೆ 1000 ಇಶ್ಯೂ ಮಾಡ್ಯಾರ. ಈಗ ಇಲ್ಲಿ ಪ್ರೈಸ್ ಯಾವ್ದು ಹಾಕ್ತಾರಂತಂದ್ರೆ ಈ ಹಿಂದಿನ ಪ್ರೈಸ್ ಹಾಕಲ್ಲ, 8 ಹಾಕಲ್ಲ, ಅಲ್ಲಿ ಏನು ಮಾಡಬೇಕು 7.50 ಹಾಕ್ತಾರೆ. ಬಿಕಾಸ್ 800ನಾಗ 600 ಅಷ್ಟೇ ಹೋಗ್ಯಾವ್ರಿ, ಇನ್ನು 200 ಉಳ್ದಾವಲ್ಲ, ಆ 200 ಫಸ್ಟ್ ಇದಾಗ ಕೊಟ್ಬಿಡ್ತಾರೆ. ಅದನ್ನು ಪ್ರಾಬ್ಲಮ್ ನಾನು ನಿಮಗೆ ಹೇಳ್ತೀನಿ, ಒಂದು ಐಡಿಯಾ ಬರಲಿ ಅಂತ ಹೇಳಿರ್ತೀನಿ. ಆನ್ 10th ದೇ ಹ್ಯಾವ್ ಮೇಡ್ ದ ಇಶ್ಯೂ. ನೆಕ್ಸ್ಟ್ ಅಗೇನ್ ಆನ್ ದ 15th ದೇ ಹ್ಯಾವ್ ಮೇಡ್ ಸಮ್ ಪರ್ಚೇಸಸ್ ಆಫ್ 1000 ಯೂನಿಟ್ಸ್. ದ ಕಾಸ್ಟ್ ಈಸ್ 9 per unit. Okay, next is again on the 17th they have issued 800 units, and later on the 25th they made again purchase of 800 units. The cost is 8.50. Okay, so after 25 again on the 26th they have made the issue of how much, 1000 units, and at last on 30 again they have made the purchase. ಸೊ 30ಕ್ಕೆ ಮತ್ತೆ ಪರ್ಚೇಸ್ ಮಾಡ್ಯಾರ. ಎಷ್ಟು ಪರ್ಚೇಸ್ ಮಾಡ್ಯಾರ, 600 ಯೂನಿಟ್ಸ್. ಸೊ ಈಚ್ ಯೂನಿಟ್ಸ್ ಕಾಸ್ಟ್ ಈಸ್ 9.50. ಆ್ಯಂಡ್ at the end of the date, sorry, end of the month, the last date is 31. On this day they have made again issue of 400 units. ಈಗ ನಿಮಗೇನು ಕೆಲಸ ಅಂತಂದರೆ ಯಾವ ಪ್ರೈಸಿಗೆ ಇಶ್ಯೂ ಮಾಡ್ಯಾರ, ಇಷ್ಟೆಲ್ಲ ಇಶ್ಯೂ ಇದು ನಡ್ಬರ್ಕೊಳಗೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಉಳಿದದ ಅದನ್ನೇನು ಮಾಡ್ಬೇಕು, ನೀವು ಇಲ್ಲಿ ಟ್ಯಾಲಿ ಮಾಡಬೇಕು. ಅಂದ್ರೆ ಅದನ್ನು ನೀವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಅಂದ್ರೆ ಅದು ಕ್ರಾಸ್ ವೆರಿಫಿಕೇಷನ್ ನಮ್ಗೆ ಗೊತ್ತಾಗ್ತದೆ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಪ್ರಾಬ್ಲಮ್. ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಓಕೆ, ಸೊ ದಿಸ್ ಈಸ್ ಅವರ್ ಸೊಲ್ಯೂಷನ್. ಸೊ ಫಿಫೋ ಮೆಥಡ್ ನಿಮಗೆ ಕಾಣಿಸ್ಲಿ ಅಂತ ಅಂದ್ಕೊಂಡಿದ್ದೀನಿ ಸ್ಕ್ರೀನ್ನಾಗ. ಟೆಕ್ಸ್ಟ್ ಬುಕ್ನಾಗ ಈ ಪ್ರಾಬ್ಲಮ್ಮ ರಾಂಗ್ ಮಾಡ್ಯಾರ, ಅದನ್ನು ಸೊಲ್ಯೂಷನ್ ತೊಗೋಬೇಡ್ರಿ. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಈಸ್ ರಾಂಗ್. ಇದನ್ನು ನಾ ಹೇಳ್ದಂಗೆ ನೀವು ಮಾಡ್ತಾ ಹೋಗ್ರಿ, ನಿಮ್ಗೆ ಈಸಿಲಿ ಅರ್ಥ ಆಗ್ತದೆ. ಸಿ ನೌ ದ ಮೆಥಡ್ ಈಸ್ ಫಿಫೋ ಮೆಥಡ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿಯರ್ ಯು ಹ್ಯಾವ್ ಟು ರೈಟ್ ಮೇನ್ 4 headings. ಸೊ ವಿಚ್ ಆರ್ ದೋಸ್? ಫಸ್ಟ್ ಡೇಟ್, ನೆಕ್ಸ್ಟ್ ರಿಸಿಪ್ಟ್. ಓಕೆ, ರಿಸಿಪ್ಟ್. ನೆಕ್ಸ್ಟ್ ಇಶ್ಯೂ, ಲಾಸ್ಟ್ ಈಸ್ ಬ್ಯಾಲೆನ್ಸ್. ಸೊ ಫಸ್ಟ್ ಏನು ಬರಿತೀರಿ, ಡೇಟ್ ಬರಿತೀರಿ. ನೆಕ್ಸ್ಟ್ ಕಾಲಮ್ನಾಗ ಏನು ಬರಿತೀರಿ, ಮೇನ್ ಅಂದ್ರೆ ರಿಸಿಪ್ಟ್ ಹೆಡ್ಡಿಂಗ್ಸ್ ಇವು. ಆಮೇಲೆ ಇಶ್ಯೂ, ಆಮೇಲೆ ಬ್ಯಾಲೆನ್ಸ್. ಸೊ ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್ ಒಳಗೆ ದೀಸ್ ಆರ್ ದ ಹೆಡ್ಡಿಂಗ್ಸ್. ಅಂಡರ್ ದಿಸ್ ಯು ಹ್ಯಾವ್ ಟು ಮೇಕ್ 3 ಕಾಲಮ್ಸ್. ಓಕೆ, ಡೇಟ್ ಅಂತೂ ಸಪ್ರೇಟ್ ಇರ್ತದೆ, ಒಂದೇ ಕಾಲಮ್ ಆಗ್ತದೆ ರೀ. ಈ ರಿಸಿಪ್ಟ್ ಆಮೇಲೆ ಇಶ್ಯೂ ಬ್ಯಾಲೆನ್ಸ್ ಅಂತ ಏನು ಬರ್ತಿರಲ್ಲ ಅದ್ರ ತೆಳಗೆ ಅಗೇನ್ ಯು ಹ್ಯಾವ್ ಟು ಮೇಕ್ ದ 3 ಕಾಲಮ್ಸ್. ಫಾರ್ ವಾಟ್ ಆಲ್ ದ ಪರ್ಪಸ್? ಸೊ ಫಸ್ಟ್ ಈಸ್ ಫಾರ್ ದ ಕ್ವಾಂಟಿಟಿ, ಆ್ಯಂಡ್ ಸೆಕೆಂಡ್ ಈಸ್ ರೇಟ್, ಆ್ಯಂಡ್ ಲಾಸ್ಟ್ ಈಸ್ ಅಮೌಂಟ್. ಓಕೆ, ಎಷ್ಟು ಕ್ವಾಂಟಿಟಿ, ಒಂದು ಕ್ವಾಂಟಿಟಿ ಅಂದರೆ ಒಂದು ಯೂನಿಟ್ಟಿಗೆ ಎಷ್ಟು ಪ್ರೈಸ್ ಅದ ರೀ, ಅದು ರೇಟ್. ಅವು ಎರಡೂ ಇಂಟು ಮಾಡಿದ್ದು ಎಷ್ಟು ಅಮೌಂಟ್ ಬಂತು, ಅದನ್ನು ಅಮೌಂಟ್ ಕಾಲಮ್. ಸೊ ಲೈಕ್ ದಿಸ್ ಅಂಡರ್ ದ ಹೆಡ್ಸ್ ಯು ಹ್ಯಾವ್ ಟು ಮೇಕ್ ದ 3 ಕಾಲಮ್ಸ್: ಕ್ವಾಂಟಿಟಿ, ರೇಟ್, ಅಮೌಂಟ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್
ನಥಿಂಗ್ ಬಟ್ ಅಬೌಟ್ ದ ಪರ್ಚೇಸಸ್. ಸೊ ಆ ಮಂತ್ನಾಗ ಏನೇನು ಪರ್ಚೇಸ್ ಮಾಡಲ್ಲ ಅವನ್ನೆಲ್ಲ ಎಲ್ಲಿ ಬರಿಬೇಕಂದ್ರೆ ರಿಸಿಪ್ಟ್ಸ್ನಾಗ ಬರಿಬೇಕು. ಇಶ್ಯೂ ಅಂದ್ರೆ ಅವನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟಿಗೆ ಎಷ್ಟೆಷ್ಟು ಗೂಡ್ಸನ್ನು ಕೊಡ್ತಾ ಹೋಗಿವಲ್ಲ ಅದನ್ನು ಬರಿಬೇಕು. ಆಮೇಲೆ ಬ್ಯಾಲೆನ್ಸ್ ಅಂದ್ರೆ ಇವೆರಡು ನಡ್ಬರ್ಕ್ರಿ. ಎಷ್ಟು ತೊಗೊಂಡಿರ್ತೀವಿ ಅದ್ರಾಗ ಎಷ್ಟು ಇಶ್ಯೂ ಮಾಡ್ತೀವಿ, ಎಷ್ಟು ಉಳಿತಾವೆ. ಸೊ ಈಗ 1000 ಯೂನಿಟ್ಸ್ನ ತೊಗೊಂಡ್ರೆ ಒಂದು 500 ಯೂನಿಟ್ಸ್ನ ಇಶ್ಯೂ ಮಾಡ್ತೀನಿ. ನಾ ಎಷ್ಟು ಉಳ್ದಂಗೆ ಆಯಿತು 500, ಅದು ನಂದು ಬ್ಯಾಲೆನ್ಸ್ ಆಗ್ತದೆ. ಸೊ ಆ ರೀತಿ ನಾ ಇಲ್ಲಿ ಬರಿತಾ ಹೋಗ್ತೀನಿ. ಸಿ now we'll start the problems here. First and foremost is what? First date, beginning date of the month. Okay, so 1/12/2011 ಈ ಡೇಟಿಗೆ ನಾವು ಏನು ಮಾಡೀವಿ ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನೈದರ್ ರಿಸಿಪ್ಟ್ ನಾರ್ ಇಶ್ಯೂ. ಓಕೆ, ರಿಸೀವ್ನು ಅಂದರೆ ಪರ್ಚೇಸು ಮಾಡಿಲ್ಲ, ಇಶ್ಯೂನು ಮಾಡಿಲ್ಲ. ಈ ಡೇಟಿಗೆ ಏನಾಗಿದೆ ಅಂದರೆ ನಮ್ಮದು ಬ್ಯಾಲೆನ್ಸ್ ಬರ್ದೀವಿ ನಾವು. ಬ್ಯಾಲೆನ್ಸ್ ಎಷ್ಟಿತ್ತು ಪ್ರೀವಿಯಸ್ ಮಂತದ್ದು ಕ್ಯಾರಿ ಫಾರ್ವರ್ಡ್ ಮಾಡಿದ್ದು 800 ಯೂನಿಟ್ಸ್. ಆ್ಯಂಡ್ ಈಚ್ ಯೂನಿಟ್ ಕಾಸ್ಟ್ ಹೌ ಮಚ್ ರುಪೀಸ್ ಇಯರ್ 7.50. ಸೊ ಅಮೌಂಟ್ ಎಷ್ಟು ಆದಂಗೆ ಆಯ್ತು ಇಂಟು ಮಾಡಿದರೆ 6000. ಓಕೆ, 800 ಯೂನಿಟ್ ದಟ್ ಈಸ್ 800 ಇಂಟು 7.50. ಸೊ ಎಷ್ಟು ಬರ್ತದೆ ನಿಮ್ದು ಆನ್ಸರ್ ಅಂದರೆ 6000 ರುಪೀಸ್. ಓಕೆ, ದಿಸ್ ಈಸ್ ದ ಓಪನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಒನ್ ಡೇಟ್ ಆದಮೇಲೆ ನೆಕ್ಸ್ಟ್ ಯಾವಾಗ ಏನಾಗಿದ್ರಿ 3rd ಡೇಟಿಗೆ ಏನು ಮಾಡಿರಿ ಅಂದರೆ ಇಶ್ಯೂ ಮಾಡಿರಿ. ಏನು ಇಶ್ಯೂ ಮಾಡಿರಿ ಅಂದ್ರೆ ಎಷ್ಟು ಕ್ವಾಂಟಿಟಿ ಯೂನಿಟ್ಸ್ ಅವ್ರು ಬೇಕಾಗಿರ್ತದಲ್ಲ ಅಷ್ಟು ಇಶ್ಯೂ ಮಾಡಿರಿ. ಎಷ್ಟು ಇಶ್ಯೂ ಮಾಡಿರಿ ಅಂದರೆ ಇಲ್ಲಿ 600 ಯೂನಿಟ್ಸ್. ನಮ್ಮ ಕಡೆ ಆಲ್ರೆಡಿ ಎಷ್ಟಿತ್ತು 800 ಯೂನಿಟ್ಸ್. ಈಗ ನಾವು ಇಶ್ಯೂ ಎಷ್ಟು ಮಾಡ್ಲಿಕ್ಕತ್ತಾರಂದ್ರೆ 600 ಯೂನಿಟ್ಸನ್ನು ಇಶ್ಯೂ ಮಾಡ್ಲಿಕ್ಕತ್ತಾರ. ಈಚ್ ಯೂನಿಟ್ ಕಾಸ್ಟ್ ಹೌ ಮಚ್ 7.50. ಓಕೆ, 7.50 ಯಾಕಂದ್ರೆ ನಾ ಈ ಬ್ಯಾಲೆನ್ಸ್ನಾಗಿಂದ ತೊಗೊಳ್ಲಿಕತ್ತೀನಿ. ನನ್ನ ಕಡೆ ಏನು ಓಪನಿಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅದರಾಗಿಂದ ಯೂನಿಟ್ಸ್ನ ಇಶ್ಯೂ ಮಾಡ್ಲಿಕತ್ತೀನಿ ಅಂದಮೇಲೆ ಅಲ್ಲಿ ಏನು ರೇಟ್ ಹಚ್ಚಿರ್ತೀನಲ್ಲ ಅದೇ ರೇಟ್ ತೊಗೋಬೇಕು. ಎಷ್ಟದ 7.50. ಓಕೆ, ಸೊ 600 ಇಂಟು 7.50 ಹೌ ಮಚ್ ಐ ವಿಲ್ ಗೆಟ್ 4500. ಓಕೆ, ಸೊ ನಾವು ಯು ಹ್ಯಾವ್ ಟು ರೈಟ್ ದ ಬ್ಯಾಲೆನ್ಸ್. ಸಿ ಎಲ್ಲಿ ಇಶ್ಯೂ ಮಾಡಿರ್ತೀರಲ್ಲ, ಎಲ್ಲಿ ಬರ್ದಿರ್ತಿರಲ್ಲ ಅದರ ನೆಕ್ಸ್ಟ್ ಈ ಕಡೆ ಬಾಜು ಲೈನಿಗೆ ಏನು ಮಾಡ್ಬೇಕು ನೀವು ಬ್ಯಾಲೆನ್ಸ್ ಬರಿಬೇಕು. ಅಂದ್ರೆ ನಮಗೆ ಗೊತ್ತಾಗ್ತದೆ ಅಲ್ಲಿಂದಲ್ಲೇ ಅದು ಟ್ರಾನ್ಸಾಕ್ಷನ್ ಮುಗೋದ ಅಂಥೇಳಿ. ಇಲ್ಲಿ ನೋಡಿರಿ ಎಲ್ಲ ಕಡೆ ನೋಡ್ತಿರ್ಬೋದು, ನಾ ಇಲ್ಲಿ ಅಂಡರ್ಲೈನ್ ಮಾಡೀನಿ, ಇಲ್ಲಿ ಅಂಡರ್ಲೈನ್ ಮಾಡೀನಿ, ಇಲ್ಲ ಅಂಡರ್ಲೈನ್ ಮಾಡೀನಿ. ಸೊ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ಸ್ ಮುಗಿತಾರೋ ನಾವೇನು ಮಾಡ್ತೀವಿ ಅಲ್ಲಿ ಅಂಡರ್ಲೈನ್ ಮಾಡ್ತೀವಿ. ಓಕೆ, ಸಿ 800 ಯೂನಿಟ್ಸ್ನಾಗ 600 ಯೂನಿಟ್ಸ್ ಕೊಟ್ರೆ ನನ್ನ ಕಡೆ ಏನೋ ಎಷ್ಟು ಉಳ್ದಂಗೆ ಆಯಿತು 200 ಯೂನಿಟ್ಸ್. ಓಕೆ, ಸೊ ದ ಪ್ರೈಸ್ ಐ ವಿಲ್ ಟೇಕ್ ದ ಸೇಮ್ ದಟ್ ಈಸ್ 7.50. ಎಷ್ಟದಂಗೆ ಆಯಿತು 1500. ಓಕೆ, 200 ಇಂಟು 7.50 is 1500. ಸೊ ದಿಸ್ ಈಸ್ ಅಬೌಟ್ ದ ಇಶ್ಯೂ ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಅಗೇನ್ ಆನ್ ದ 5th ಡೇಟ್ 5ನೇ ತಾರೀಕು ಏನು ಮಾಡ್ಯಾರ ಪರ್ಚೇಸ್ ಮಾಡ್ಯಾರ. ಸೊ ಅವಾಗ ಏನು ಮಾಡ್ಯಾರ 5ನೇ ತಾರೀಕು ಮತ್ತು ಪರ್ಚೇಸ್ ಮಾಡ್ಯಾರ. ಎಷ್ಟು ಮಾಡ್ಯಾರ ರಿಸಿಪ್ಟ್ ಸೈಡ್ ಬರ್ದೀವಿ ನೋಡಿರಿ 1200 ಮಾಡ್ಯಾರ ಅಂದರೆ 1200 ಯೂನಿಟ್ಸ್. 1200 ಯೂನಿಟ್ಸ್ ಆ್ಯಂಡ್ ಈಚ್ ಯೂನಿಟ್ ಕಾಸ್ಟ್ ಹೌ ಮಚ್ 8 rupees. ಓಕೆ, ಸೊ 1200 ಇಂಟು 8 ಹೌ ಮಚ್ ಯು ವಿಲ್ ಗೆಟ್ 9600. ಓಕೆ, 1200 ಇಂಟು 8 is 9600. ಸೊ ಈಗ ಆ ಡೇಟಿಗೆ ಏನು ನಮ್ದು ಇಶ್ಯೂ ಆಗಿಲ್ಲ ಅಂದರೆ ಇಶ್ಯೂ ಎಲ್ಲ ನಿಲ್ಲದಂಗೆ ಆಯ್ತು ರೀ. ಇಶ್ಯೂ ಆಗಿಲ್ಲ ಅಂದಮೇಲೆ ಈಗ ನಾ ಏನು ಮಾಡ್ತೀನಿ ಇದನ್ನು ನಾನು ಬ್ಯಾಲೆನ್ಸಿಗೆ ಆ್ಯಡ್ ಮಾಡ್ತೀನಿ. ಓಕೆ, ಆ್ಯಡ್ ಅಂದ್ರೇನು ಅದು ತೆಳಗೆ ಬರಿತೀನಿ. ಈಗ ನನ್ನ ಕಡೆ ಮುಂಚೆ ಬ್ಯಾಲೆನ್ಸ್ ಎಷ್ಟಿತ್ತಂದ್ರೆ 200 ಯೂನಿಟ್ಸ್. ಇವಾಗಿಂದು 1200 ಪರ್ಚೇಸ್ ಮಾಡ್ತೀನಿ, ಅದನ್ನೇನು ಮಾಡ್ತೀನಿ ತೆಳಗೆ ಬರಿತೀನಿ ಬ್ಯಾಲೆನ್ಸ್ನಾಗ 1200 ಅಂಥೇಳಿ. ಅವೆರಡ್ರದ್ದು ಪ್ರೈಸ್ ಬೇರೆ ಬೇರೆ ಇದ್ದದಲ್ಲ ಬೇರೆ ಬೇರೆ ಹಚ್ತೀನಿ. ಪೈಲಾಕಿನ ಬ್ಯಾಲೆನ್ಸ್ ಎಷ್ಟಿತ್ತು ರೀ 200 ಯೂನಿಟ್ಸ್. ಆದರೆ ಈಚ್ ಯೂನಿಟ್ ಎಷ್ಟು 7.50. ಟೋಟಲ್ ಅಮೌಂಟ್ ಎಷ್ಟು ಬಂತು 1500. ಆಮೇಲೆ ಈಗ ಸದ್ಯ ಪರ್ಚೇಸ್ ಮಾಡಿದ್ದು 5th ತಾರೀಕು ಪರ್ಚೇಸ್ ಮಾಡಿದ್ದು ಎಷ್ಟು ಅಂದ್ರೆ 1200 ಇಂಟು 8 ಹೌ ಮಚ್ 9600. ಓಕೆ, ನೆಕ್ಸ್ಟ್ ಈಸ್ ಆನ್ ದ 10th ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಐ ಆಮ್ ಮೇಕಿಂಗ್ ದ ಇಶ್ಯೂ. ಓಕೆ, ಸೊ 10 ಏನು ಮಾಡೀನಿ ನನಗೆ ಇಶ್ಯೂ ಮಾಡಂತ ಹೇಳ್ಯಾರ. ಬರೀ ಅವ್ರು ಇಷ್ಟೇ ಹೇಳ್ತಾರೆ ರೀ ಇಶ್ಯೂ ಮಾಡಬೇಕು ಅಂತ ಹೇಳಿ. ಅಂದರೆ ಎಷ್ಟು ಯೂನಿಟ್ಸ್ ಅಂತ ಇಷ್ಟೇ ಹೇಳ್ತಾರೆ, ಪ್ರೈಸ್ ಹೇಳಂಗಿಲ್ಲ. ಎಷ್ಟು ಇಶ್ಯೂ ಮಾಡಂತ ಹೇಳ್ಯಾರ ಆ್ಯಕ್ಚುಲಿ ಅಂದ್ರೆ 1000 ಯೂನಿಟ್ಸ್ ಇಶ್ಯೂ ಮಾಡಂತ ಹೇಳ್ಯಾರ. ನೀವು ಬೇಕಾದ್ರೆ ಚೆಕ್ ಮಾಡಿರಿ ಪ್ರಾಬ್ಲಮ್ನಾಗ 10 ಡೇಟಿಗೆ ಏನು ಮಾಡ್ಯಾರ 1000 ಇಶ್ಯೂ ಮಾಡಿರಿ ಅಂತ ಹೇಳ್ಯಾರ. 1000 ಇಶ್ಯೂ ಹೆಂಗೆ ಮಾಡಬೇಕು ಅಂದ್ರೆ ವಿ ಆರ್ ಫಾಲೋಯಿಂಗ್ ವಿಚ್ ಮೆಥಡ್ ವಿ ಹ್ಯಾವ್ ಟು ಸಿ. ವಿ ಆರ್ ಫಾಲೋಯಿಂಗ್ ವಿಚ್ ಮೆಥಡ್ FIFO ಮೆಥಡ್. ಓಕೆ, ಸೊ FIFO ಮೆಥಡ್ ಪ್ರಕಾರ ನಮ್ದು ಏನದಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ಇದ್ರ ಹಿಂದೆ ನಾ ಒಂದು ಪರ್ಚೇಸ್ ಮಾಡೀನಿ ರೀ ಯಾವುದಂದ್ರೆ 5th ತಾರೀಕು 1200. ಬಟ್ ಆ 1200ನಾಗಿಂದ ಇಶ್ಯೂ ಮಾಡ್ಬೋದಾಗಿತ್ತು. ಬಟ್ ಅದಕ್ಕಿಂತ ಮುಂಚೆ ನನ್ನ ಕಡೆ 200 ಬ್ಯಾಲೆನ್ಸ್ ಅದ ಇಲ್ಲಿ.
ಹೌದಿಲ್ರಿ, ಪೈಲಾಕೆ ಬಂದಿದ್ದವು. ಆ 200ನಾಗಿಂದ ಏನು ಮಾಡ್ತೀನಿ, ಮೊದಲು 200 ಇಶ್ಯೂ ಮಾಡ್ತೀನಿ ನಾನು. ಅರ್ಥ ಆಗ್ತದಲ್ಲ? ಮೊದಲು 200 ಇಶ್ಯೂ ಮಾಡ್ತೀನಿ. ಇಲ್ಲಿ ತೊಗೊಂಡಿನಿ ನೋಡಿರಿ 200. ವಾಟ್ ಪ್ರೈಸ್ ಐ ಆಮ್ ಚಾರ್ಜಿಂಗ್ ಹಿಯರ್? 7.50. ಹಿಯರ್ ಆಲ್ಸೋ 7.50. ಅಂದರೆ ಮೊದಲು ಯಾವ್ದು ನಮ್ಮ ಕಡೆ ಬಂದಿರ್ತಾವಲ್ಲ ಅದನ್ನು ನಾವು ಏನು ಮಾಡ್ತೀನಿ, ಮೊದಲು ಇಶ್ಯೂ ಮಾಡಿಬಿಡ್ತೀನಿ. ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ನನ್ನ ಕಡೆ ಇದು ಇನ್ ಆಗಿತ್ತು, ಈಗ ನಾನು ಫಸ್ಟ್ ಅದನ್ನು ಔಟ್ ಮಾಡ್ತೀನಿ. ಫಸ್ಟ್ ತೊಗೊಂಡಿದ್ದೀನ ಫಸ್ಟ್ ಇಶ್ಯೂ ಮಾಡ್ತೀನಿ. ಓಕೆ, ಸೊ ಈಗ 200 ಯೂನಿಟ್ಸ್ ತೊಗೊಂಡೇನು ರೀ, 7.50 ಚಾರ್ಜ್ ಮಾಡೀನಿ. ಎಷ್ಟು ಬಂತು ಅಮೌಂಟ್? 1500. ಸೊ ನನ್ನ ಕಡೆ ಈಗ ಮತ್ತೆ ಅವು ಬ್ಯಾಲೆನ್ಸ್ ಇಲ್ಲ, ಅಂದರೆ ಫಸ್ಟ್ ತೊಗೊಂಡಿದ್ದು ಬ್ಯಾಲೆನ್ಸ್ ಇಲ್ಲ. ಈಗ ಅದಾದಮೇಲೆ ಯಾವ ಬ್ಯಾಲೆನ್ಸ್ ಉಳಿದಂದ್ರೆ 5 ತಾರೀಕನ್ನ ಪರ್ಚೇಸ್ ಮಾಡಿದ್ದು. ಆ 5 ತಾರೀಕು ಎಷ್ಟು ಪರ್ಚೇಸ್ ಮಾಡೀನಿ? 1200. ಬಟ್ ನನಗಿನ್ನ ಎಷ್ಟು ಕೊಡೋದದ ರೀ ಈಗ ಅಂತಂದ್ರೆ, ಆಲ್ರೆಡಿ ನಾನು 200 ಕೊಟ್ಬಿಟ್ಟೀನಿ. ಇದು ಕುಡಿಸಿದ್ರೆ 1000 ಆಗಬೇಕು. 200 ಆಲ್ರೆಡಿ ಕೊಟ್ಟೀನಿ. ಇನ್ನು ಎಷ್ಟು ಕೊಡಬೇಕು? 800 ಯೂನಿಟ್ಸ್ನ ಕೊಡಬೇಕು. ಸೊ ನಾವು ಐ ಆಮ್ ಟೇಕಿಂಗ್ ದಿಸ್ 800 ಯೂನಿಟ್ಸ್ ಫ್ರಮ್ ದಿಸ್ 1200 ಲಾಟ್. ಓಕೆ, 1200 ಯೂನಿಟ್ಸ್ ಇತ್ತಲ್ಲ ಅದರಾಗಿಂದು 800 ತೊಗೊಂಡಿನಿ ನಾ. 800 ಇಲ್ಲಿ ಇಶ್ಯೂ ಮಾಡ್ಲಿಕತ್ತೀನಿ. ಐ ಆಮ್ ಚಾರ್ಜಿಂಗ್ ದ ರೇಟ್ 8 rupees. ಸೊ 800 into 8 ಹೌ ಮಚ್? 6400. ಆ್ಯಂಡ್ ಹೌ ಮಚ್ ಈಸ್ ರಿಮೈನಿಂಗ್ ನಾವು? 1200ನಾಗ 800 ಇಶ್ಯೂ ಮಾಡಿದ್ರೆ ಎಷ್ಟು ಬ್ಯಾಲೆನ್ಸ್ ಉಳ್ದಂಗೆ ಆಯಿತು? 400. 400 into 8 ಹೌ ಮಚ್ ಐ ವಿಲ್ ಗೆಟ್? 3200. ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ನಮಗೆ 10 ತಾರೀಕು ಇಶ್ಯೂ ಮಾಡಂತ ಹೇಳ್ಯಾರ. ಎಷ್ಟು ಇಶ್ಯೂ ಮಾಡಂತ ಹೇಳ್ಯಾರ? 1000 ಅಂತ ಹೇಳ್ಯಾರ ರೀ. ಅಕಾರ್ಡಿಂಗ್ ಟು ಅವರ್ ಮೆಥಡ್, ದಟ್ ಈಸ್ ಫಸ್ಟ್ ಇನ್ ಫಸ್ಟ್ ಔಟ್. ಅದಕ್ಕೆ ನಾನು ಏನು ಮಾಡ್ತೀನಿ, 1200ನಾಗಿಂದ ತೊಗೊಳಂಗಿಲ್ಲ. ಪೈಲಾಕ್ ನನ್ನ ಹತ್ರ 200 ಆಲ್ರೆಡಿ ಸ್ಟಾಕ್ ಇತ್ತು. ಆ 200 ಮೊದಲು ಇಶ್ಯೂ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಇನ್ನು ನನಗೆ 800 ಇಶ್ಯೂ ಮಾಡಬೇಕು. ಆ 800 ಎದುರಾಗಿಂದ ಇಶ್ಯೂ ಮಾಡ್ತೀನಿ, ಸೆಕೆಂಡ್ ಲಾಟ್ನಾಗಿಂದ ಇಶ್ಯೂ ಮಾಡ್ತೀನಿ. ಸೊ ಸೆಕೆಂಡ್ ಎಷ್ಟು ರೀ? 1200. ಆ 1200ನಾಗ 800 ಯೂನಿಟ್ಸ್ ಇಶ್ಯೂ ಮಾಡಿದರೆ ನನಗಿನ್ನ ಎಷ್ಟು ಉಳಿತದ ಬ್ಯಾಲೆನ್ಸ್ ಅಂದ್ರೆ 400. ಬ್ಯಾಲೆನ್ಸ್ ಇದ್ದಿದ್ದು ಬ್ಯಾಲೆನ್ಸ್ ಕಾಲಮ್ನಾಗೆ ಹಾಕಿಬಿಡಬೇಕು. ಆ್ಯಂಡ್ ಇದು ಟ್ರಾನ್ಸಾಕ್ಷನ್ ಇಲ್ಲಿಗೆ ಮುಗೀತು. ಓಕೆ, ನೆಕ್ಸ್ಟ್ ವಾಟ್ ಯು ಆರ್ ಡೂಯಿಂಗ್ ಅಗೇನ್ ಆನ್ ದ 15th. 15 ತಾರೀಕು ಏನು ಮಾಡ್ತೀರಿ? ಮತ್ತೆ ಪರ್ಚೇಸ್ ಮಾಡ್ಲಿಕತ್ತೀರಿ. ಓಕೆ, ಪರ್ಚೇಸ್ ಎಷ್ಟು ಮಾಡ್ತಾರೆ? 1000 ಯೂನಿಟ್ಸ್. 1000 at 9 per unit. How much is the amount? 9000. ಆ್ಯಂಡ್ ಆ ಡೇಟಿಗೆ ನೀವು ಅದು ಇಶ್ಯೂ ಮಾಡಿಲ್ಲ, ನಿಲ್. ಈಗೇನು ಮಾಡಬೇಕು? ಬ್ಯಾಲೆನ್ಸಿಗೆ ವಾಪಸ್ ಅದನ್ನು ಆ್ಯಡಪ್ ಮಾಡ್ಕೋಬೇಕು. ಪೈಲಾಕಿನ ಬ್ಯಾಲೆನ್ಸ್ ಎಷ್ಟು? 400. ಪರ್ಚೇಸ್ ಮಾಡಿದ್ದು 15 ತಾರೀಕು ಎಷ್ಟು? 1000. ಸೊ 400 into 8 3200. 1000 into 9 9000. So you will keep it same. Next what you are doing, next date, that is 17th. 15ಕ್ಕೆ ನೀವು ಪರ್ಚೇಸ್ ಮಾಡ್ಕೊಂಡ್ಮೇಲೆ 17ಗೆ ಏನು ಮಾಡ್ಲಿತ್ತೀರಿ? ಅಗೇನ್ ಇಶ್ಯೂ ಮಾಡ್ಲಿಕತ್ತೀರಿ. ಎಷ್ಟು ಇಶ್ಯೂ ಮಾಡಂದಾರೆ 17ಕ್ಕೆ ಅಂದ್ರೆ 800 ಯೂನಿಟ್ಸ್ ಇಶ್ಯೂ ಮಾಡಂದಾರ. ಪ್ರಾಬ್ಲಮ್ನಾಗ ಚೆಕ್ ಮಾಡಿರಿ, 800 ಯೂನಿಟ್ಸನ್ನು ಇಶ್ಯೂ ಮಾಡಂತ ಹೇಳ್ಯಾರ. 800 ಯೂನಿಟ್ಸ್ ಇಶ್ಯೂ ಮಾಡಬೇಕು ಅಂದ್ರೆ ನಿಮ್ಮ ಕಡೆ ಫಸ್ಟ್ ಯಾವ ಬ್ಯಾಲೆನ್ಸ್ ಅದೇನು ಚೆಕ್ ಮಾಡ್ಬೇಕು. ಯಾಕಂದ್ರೆ ನಮ್ಮದು ಫಿಫೋ ಮೆಥಡ್ ಅದ. ಫಸ್ಟ್ ನನ್ನ ಕಡೆ ಬ್ಯಾಲೆನ್ಸ್ ಅದ ರೀ, ಎಷ್ಟು ಅದಂದ್ರೆ 400 ಅದ. ಅದನ್ನು ಫಸ್ಟ್ ತೊಗೋತೀನಿ. 400 ತೊಗೊಂಡೆ. 400 into 8 3200. ನೆಕ್ಸ್ಟ್ ಏನಾದ್ರೆ ನನ್ನ ಕಡೆ ಅದಾದಮೇಲೆ ಇನ್ನೂ ನಂಗೆ ಕೊಡೋದು ಏನೋ ಎಷ್ಟು ಕೊಡ್ಬೇಕು? ನಾ 400 ಯೂನಿಟ್ಸ್ ಕೊಡ್ಬೇಕು. ಆ 400 ಯೂನಿಟ್ಸ್ನ ಎಲ್ಲಿ ತೊಗೊಂಡ್ಬರ್ತೀನಿ ಅಂತಂದ್ರೆ, ದಟ್ ಈಸ್ ಫ್ರಮ್, ಸೊ ಆ 400 ಯೂನಿಟ್ಸ್ನ ಎಲ್ಲಿದ್ದು ಕೊಡ್ತೀನಿ ಅಂದ್ರೆ, ದಟ್ ಈಸ್ ಫ್ರಮ್ ದಿಸ್ ಬ್ಯಾಲೆನ್ಸ್. ಓಕೆ, ಸೊ ಆಲ್ರೆಡಿ ನನ್ನ ಹತ್ತಿರ 1000 ಅದಲ್ಲ, ಆ 1000ನಾಗ 400 ಕೊಡ್ತೇನೆ. 400 into 9 how much? 3600. Okay, I hope you are getting this. So 17ಕ್ಕೆ 800 ಯೂನಿಟ್ಸ್ ಇಶ್ಯೂ ಮಾಡ್ಲಿಕತ್ತಿದ್ವಿ. ಫಸ್ಟ್ ನನ್ನ ಹತ್ರ 400 ಬ್ಯಾಲೆನ್ಸ್ ಇತ್ತು. ಆ 400 ಯೂನಿಟ್ಸನ್ನು ಫಸ್ಟ್ ಇಶ್ಯೂ ಮಾಡ್ಲಿಕತ್ತೀನಿ. ಆಮೇಲೆ 1000 ಅದೆಲ್ಲ ಪರ್ಚೇಸ್ ಮಾಡಿದ್ದು. ಸೊ ಈಗ ನನ್ನ ಕಡೆ ಮತ್ತೆ ಎಷ್ಟು ಉಳ್ದಂಗೆ ಆಯ್ತು ರೀ? ಈ 1000ನಾಗ ನಾವು 400 ಕೊಟ್ಟಿನ ಅಂದಮೇಲೆ ನನಗಿನ್ನ ಎಷ್ಟು ಉಳಿತು? 600 ಉಳಿತು. 600 into 9 how much? 5400. ಓಕೆ, ನೆಕ್ಸ್ಟ್ ಆನ್ 25, ಅಗೇನ್ ಆನ್ ದ 25 ದೇ ಹವ್ ಮೇಡ್ ದ ಪರ್ಚೇಸ್. ರಿಸಿಪ್ಟ್ ಸೈಡ್ ಬರೆದಿದ್ಮೇಲೆ ಪರ್ಚೇಸ್ ಅಂತ ಅರ್ಥ. ಎಷ್ಟು ಪರ್ಚೇಸ್ ಮಾಡ್ಯಾರ? 800 ಯೂನಿಟ್ಸ್. ಪರ್ ಯೂನಿಟ್ ಕಾಸ್ಟ್ ಈಸ್ 8.50. ಅಮೌಂಟ್ ಈಸ್ 6800. ಸೊ ಈ 800 ಯೂನಿಟ್ಸ್ ಏನದಲ್ಲ ಅದನ್ನು ಇಲ್ಲ ಆ್ಯಡಪ್ ಮಾಡ್ತೀವಿ. ಯಾಕಂದ್ರೆ ಆ ಡೇಟಿಗೆ ನಾವು ಇಶ್ಯೂ ಮಾಡಿಲ್ಲ ಅಂದ್ರೆ ಬ್ಯಾಲೆನ್ಸಿಗೆ ಆ್ಯಡ್ ಆಗ್ತದೆ. ಮೊದಲು ಎಷ್ಟಿತ್ತು? 600. ಅದು 600 into 9. ಆ್ಯಂಡ್ ಈಗ 25th ಪರ್ಚೇಸ್ ಮಾಡಿದೆಷ್ಟು? 800. 800 into 8.50. ಹೌ ಮಚ್ ಈಸ್ ದಟ್ ಅಮೌಂಟ್? 6800. ಓಕೆ, ನೆಕ್ಸ್ಟ್ ಈಸ್ ವಾಟ್? ಅಗೇನ್ ಆನ್ ದ 26th.
ಆನ್ ದ 26th ಯು ಆರ್ ಇಶ್ಯೂಯಿಂಗ್ 26ಕ್ಕೆ ಮತ್ತೆ ಇಶ್ಯೂ ಮಾಡ್ಲಿಕತ್ತೀರಿ. ಎಷ್ಟು ಇಶ್ಯೂ ಮಾಡ್ಲಿಕತ್ತೀರಿ ಅಂದ್ರೆ 1000 ಇಶ್ಯೂ ಮಾಡಂತ ಹೇಳ್ಯಾರ ನಿಮ್ಗೆ. ಓಕೆ, 1000 ಯೂನಿಟ್ಸನ್ನು ಇಶ್ಯೂ ಮಾಡಂತ ಹೇಳ್ಯಾರ. ಆ 1000 ಯೂನಿಟ್ಸ್ ನೀವು ಹೆಂಗೆ ಇಶ್ಯೂ ಮಾಡ್ತೀರಿ ಅಂದ್ರೆ ಫಸ್ಟ್ ನಿಮ್ಮ ಕಡೆ ಬ್ಯಾಲೆನ್ಸ್ ಅದೇನು ಚೆಕ್ ಮಾಡ್ತೀರಿ. ಅದು ಯಾಕಂದ್ರೆ ನಮ್ಮ ಫಿಫೋ ಮೆಥಡ್ ಅದ, ಫಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಫಸ್ಟ್ ಬ್ಯಾಲೆನ್ಸ್ ಎಷ್ಟು ಅದ ರೀ? 600 ಅದ. ಮೊದಲು 600 ಕೊಡ್ತೀರಿ. 600 ಇಂಟು 9 ದಟ್ ಈಸ್ 5400. ಇನ್ನು ಎಷ್ಟು ಕೊಡ್ಬೇಕು ನಾವು? 400 ಕೊಡ್ಬೇಕು. 1000ನಾಗ ನೀವು ಬರೀ ಎಷ್ಟು ಕೊಟ್ಟಿರಿ? 600 ಕೊಟ್ಟಿರಿ. ಇನ್ನು ಎಷ್ಟು ಕೊಡ್ಬೇಕು ರೀ? 400. ದ್ಯಾಟ್ 400 ವೇರ್ ಯು ವಿಲ್ ಟೇಕ್ ಫ್ರಮ್ ದಿಸ್ 800. ಯಾಕಂದರೆ 800 ನಾವು ಮತ್ತೆ ಪರ್ಚೇಸ್ ಮಾಡಿದ್ವಲ್ಲ 25th. ಆ 800ನಾಗ ಎಷ್ಟು ಕೊಡ್ತೀರಿ? 400 ಕೊಡ್ತೀರಿ. ಓಕೆ, 400 ಇಂಟು 8.50 ದಟ್ ಈಸ್ 3400. ಓಕೆ, ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್? ರಿಮೈನಿಂಗ್ 800ನಾಗ 400 ಕೊಟ್ರೆ ಇನ್ನು ಎಷ್ಟು ಉಳ್ದಂಗೆ ಆಯಿತು? 400 ಉಳೀತು ನಮ್ಮದು. ಆ 400 ನೀವು ಬ್ಯಾಲೆನ್ಸಿಗೆ ಹಾಕ್ತೀರಿ. 400 ಇಂಟು 8.50 ಹೌ ಮಚ್ ಯು ವಿಲ್ ಗೆಟ್? 3400. ಓಕೆ, ಸೊ 26 ಇಶ್ಯೂ ಮಾಡ್ತೀರಿ. ಇಶ್ಯೂ ಎಷ್ಟು ಮಾಡಂದಾರ? 1000 ಮಾಡಂದಾರ. ನಿಮ್ಮ ಕಡೆ ಪೈಲಾಕ್ ಬ್ಯಾಲೆನ್ಸ್ ಇದ್ದಿದ್ದು 600 ಇತ್ತು. ಆ 600 ಫಸ್ಟ್ ಇಶ್ಯೂ ಮಾಡ್ತೀರಿ. 600 ಇಶ್ಯೂ ಮಾಡಿದ್ರೆ ಇನ್ನೂ ಎಷ್ಟು ಉಳ್ದಂಗೆ ಆಯ್ತು ಅಂದ್ರೆ 1000 ಕೊಡಬೇಕಾಗಿತ್ತು, 600 ಇಶ್ಯೂ ಮಾಡಿರಿ. ಇನ್ನು 400 ಕೊಡಬೇಕು. ಆ 400 ಎದರಾಗಿಂದ ಕೊಡ್ತೀರಂದ್ರೆ 25 ಪರ್ಚೇಸ್ ಮಾಡಿರ್ತಿರಲ್ಲ 800 ಯೂನಿಟ್ಸ್, ಅದರಾಗಿಂದ 400 ಕೊಡಬೇಕು. ಅದರಾಗಿಂದ 400 ಕೊಟ್ಟರೆ 1000 ಇಶ್ಯೂ ಮಾಡ್ದಂಗೆ ಆಯಿತು. ಈಗ ನಿಮ್ಮ ಕಡೆ ಬ್ಯಾಲೆನ್ಸ್ ಎಷ್ಟು ಉಳೀತು ಅಂದ್ರೆ ಮತ್ತು 400 ಉಳೀತದೆ. 800ನ 400 ಕೊಟ್ಟರೆ 400 ಉಳೀತದೆ. 400 ಇಂಟು 8.50 ಹೌ ಮಚ್ ಯು ವಿಲ್ ಗೆಟ್? 3400. ಓಕೆ, ನೆಕ್ಸ್ಟ್ ಆನ್ ದ 30 ಡೇಟ್ 30 ತಾರೀಕು ಮತ್ತೆ ಏನಾಗ್ಯದ ರೀ? ಮತ್ತೆ ಪರ್ಚೇಸ್ ಮಾಡಿರಿ. ಎಷ್ಟಂದ್ರೆ 600 ಯೂನಿಟ್ಸ್. ಹೆಂಗೆ ಪರ್ಚೇಸ್ ಮಾಡಿರಿ ಅಂದ್ರೆ 9.50 ಹೌ ಮಚ್ ಇಸ್ ದ ಅಮೌಂಟ್? 5700. ಓಕೆ, ಆ ಡೇಟಿಗೆ ನಾವು ಇಶ್ಯೂ ಮಾಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಬ್ಯಾಲೆನ್ಸಿಗೆ ಆ್ಯಡ್ ಮಾಡ್ತೀವಿ. ಎಷ್ಟಂದ್ರೆ 400 ಮೊದಲಿದ್ದಿದ್ದು, ಆಮೇಲೆ 600. ಓಕೆ, ಸೊ 400 ಪೈಲಾಕಿಂದು, ಆಮೇಲೆ 600 ಏನು ಮಾಡ್ತೀರಿ? ಇಲ್ಲಿ ತೊಗೊಂಡಿರಿ, ಆ್ಯಡಪ್ ಮಾಡ್ಕೋತೀರಿ. 600 ಇಂಟು 9.50 ದಟ್ ಈಸ್ 5700. ಕ್ಲಿಯರ್. ನೆಕ್ಸ್ಟ್ ಈಸ್ ವಾಟ್? ಆನ್ 31st 12/2011. ಸೊ ವಾಟ್ ಯು ಆರ್ ಡೂಯಿಂಗ್? ಯು ಆರ್ ಮೇಕಿಂಗ್ ದ ಇಶ್ಯೂ ಅಗೇನ್. ಇಶ್ಯೂ ಮಾಡ್ಲಿಕತ್ತೀರಿ. ಎಷ್ಟು ಇಶ್ಯೂ ಮಾಡ್ತೀರಿ ಅಂದ್ರೆ 400 ಇಶ್ಯೂ ಮಾಡ್ಲಿಕತ್ತೀರಿ. ಅವಾಗ ನಿಮಗೆ 400 ಇಶ್ಯೂ ಮಾಡಂತ ಹೇಳ್ಯಾರ. ಓಕೆ, ಈಗ ನೀವು 400 ಎಲ್ಲಿದ್ದು ಇಶ್ಯೂ ಮಾಡೋದಂದ್ರೆ ನಿಮ್ಮ ಕಡೆ ಫಸ್ಟ್ ಎಷ್ಟು ಅದ ಬ್ಯಾಲೆನ್ಸ್? ಪೈಲಾಕ್ ಇದ್ದಿದ್ದಷ್ಟು 400 ಅದ ರೀ. ಆ 400 ಇಲ್ಲಿ ಇಶ್ಯೂ ಮಾಡಿಬಿಡ್ತೀರಿ, ಮುಗದೇ ಹೋಗ್ತದೆ. ಅರ್ಥ ಆಯ್ತದಲ್ಲ ರೀ? ನಮಗೆ 31st ಎಷ್ಟು ಇಶ್ಯೂ ಮಾಡಂತ ಹೇಳ್ಯಾರ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ 400 ಯೂನಿಟ್ಸ್ ಅಂತ ಹೇಳ್ಯಾರ. ನಮ್ಮ ಕಡೆ ಆಲ್ರೆಡಿ ಮೊದಲು ಬ್ಯಾಲೆನ್ಸ್ ಎಷ್ಟು ಉಳಿದಿತ್ತು ಅಂದ್ರೆ 400 ಯೂನಿಟ್ಸ್ ಉಳಿದಿತ್ತು. ಅದನ್ನು ಫಸ್ಟ್ ಇಶ್ಯೂ ಮಾಡೋದು. ಅಲ್ಲಿ ಕಡಿಮೆ ಬಿದ್ದರೆ ನೆಕ್ಸ್ಟ್ ಹೋಗೋದು, ಬಟ್ ಕಡಿಮೆ ಬೀಳಂಗಿಲ್ಲ. ಯಾಕಂದ್ರೆ 400 ಇಶ್ಯೂ ಮಾಡಂದ್ರೆ 400 ನಮ್ಮ ಕಡೆ ಫಸ್ಟ್ ಲಾಟ್ನಾಗ ಅದ. ಸೊ 400 ಇಂಟು 8.50 ಹೌ ಮಚ್? 3400. ಈಗಿನ ಎಷ್ಟು ಉಳ್ದಂಗೆ ಆಯಿತು? 600. ಸೊ ಆ 600 ನಾವು ಇಶ್ಯೂ ಮಾಡೇ ಇಲ್ಲ. ಇದನ್ನೇನು ಮಾಡಬೇಕು? ತೆಳಕ್ಕೆ ವಾಪಸ್ ನೆಕ್ಸ್ಟ್ ಇದಕ್ಕೆ ಕ್ಯಾರಿ ಮಾಡಬೇಕು. ಬ್ಯಾಲೆನ್ಸ್ ಈಸ್ ಹೌ ಮಚ್? 600 ಇಂಟು 9.50 ಅಮೌಂಟ್ ಈಸ್ 5700. ಯು ಆರ್ ಗೆಟಿಂಗ್ ದಿಸ್? ಸೊ ಆಟ್ ದ ಎಂಡ್ ಆಫ್ ದ ಡೇ, ದ್ಯಾಟ್ ಮೀನ್ಸ್ ಟೋಟಲಿ ಆನ್ ದ 31st, ಎಂಡ್ ಆಫ್ ದ ಡೇ ಅನ್ನೋಕ್ಕಿಂತ ಎಂಡ್ ಆಫ್ ದ ಮಂತ್ ಅಂತ ಹೇಳ್ತೀನಿ. ಎಂಡ್ ಆಫ್ ದ ಮಂತ್ ಹೌ ಮಚ್ ಈಸ್ ದ ಆ್ಯಕ್ಚುಯಲ್ ಬ್ಯಾಲೆನ್ಸ್ ಈಸ್? ದ ಬ್ಯಾಲೆನ್ಸ್ ಈಸ್ ಹೌ ಮಚ್? 600 ಯೂನಿಟ್ಸ್. 600 ಯೂನಿಟ್ಸು ಉಳ್ದಾವ. ಸೊ ಈಗೇನು ಮಾಡಬೇಕು? ನೀವು ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಬೇಕು. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಪರ್ಚೇಸಿಂಗ್ ಆ್ಯಂಡ್ ಇಶ್ಯೂ. ಅರ್ಥ ಆಯ್ತು ಅಂತ ನಾನು ಅಂದ್ಕೊಂಡಿನಿ. ಫಿಫೋ ಅಂದರೆ ಏನು ಮಾಡೋದ್ರಿ? ಫಸ್ಟ್ ಇನ್ ಫಸ್ಟ್ ಔಟ್. ಒಟ್ಟು ಇಶ್ಯೂ ಮಾಡೋ ಮುಂದಾಗ ನಿಮ್ಮ ಕಡೆ ಪೈಲಾಕ್ ಅದು ಏನಾರು ಬ್ಯಾಲೆನ್ಸ್ ಅವ ಅಂತ ನೋಡೋದು. ಇದ್ರ ಹಿಂದಿನ ಪರ್ಚೇಸ್ ಇಶ್ಯೂ ಮಾಡೋಂಗಿಲ್ಲ. ಫಸ್ಟ್ ನಮ್ಮ ಕಡೆ ಬ್ಯಾಲೆನ್ಸ್ ಇರ್ತದೆ, ಅದನ್ನು ಮೊದಲು ಇಶ್ಯೂ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಫಿಫೋ ಮೆಥಡ್ ದಿಸ್ ಈಸ್ ದ ಥಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ವಾಟ್? ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಹ್ಯಾಸ್ ಆನ್ 31/12/2011. ನಮ್ಗೇನು ಮಾಡ್ಯಾರ? ವ್ಯಾಲ್ಯೂಯೇಷನ್ ಮಾಡಿರಿ ಅಂತ ಹೇಳ್ಯಾರ. ವ್ಯಾಲ್ಯೂಯೇಷನ್ ಹೆಂಗೆ ಮಾಡೋದಂದ್ರೆ 600 ಯೂನಿಟ್ಸ್ ಇಂಟು 9.50. ನಿಮ್ಗೆ ನೋಡಿ ಆಗಲೇ ಹೇಳಿದೆ ನಿಮ್ಗೆ 31st ನಮ್ಮ ಕಡೆ ಏನು ಬ್ಯಾಲೆನ್ಸ್ ಉಳೋದು ಅಂತಂದ್ರೆ 600 ಇಂಟು 9.50 ಇದು ನಮ್ಮ ಬ್ಯಾಲೆನ್ಸ್ ಅದ ರೀ. 600 ಯೂನಿಟ್ಸ್ ಉಳ್ದದ. ಪರ್ ಯೂನಿಟ್ ಕಾಸ್ಟ್ ಎಷ್ಟು ಅದ? 9.50. ಹೌ ಮಚ್ ಇಸ್ ದ ಅಮೌಂಟ್? 5700. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಕ್ತಂದ್ರೆ ಆನ್ಸರ್ 5700. ದ್ಯಾಟ್ ಈಸ್ ಯುವರ್ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್. ಇಲ್ಲ ತೆಳ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು. 600 ಯೂನಿಟ್ಸ್ ಇಂಟು 9.50
how much you will get? 5700. This is the closing stock at the end of 31/12/2011. How much? 5700. Okay, I hope you understood this problem. ಇನ್ನೊಮ್ಮೆ ನೋಡ್ಕೋರಿ. ಟೆಕ್ಸ್ಟ್ ಬುಕ್ನಾಗ ಈ ಪ್ರಾಬ್ಲಮ್ ನೋಡಬೇಡ್ರಿ. ಟೆಕ್ಸ್ಟ್ ಬುಕ್ನಾಗ ಅದ, ಬಟ್ ಅವ್ರು ಸೊಲ್ಯೂಷನ್ ಬೇರೆ ಕೊಟ್ಟಾರ. ಆ್ಯಕ್ಚುಲಿ ರಾಂಗ್ ಆಗೈತೆ ಸೊಲ್ಯೂಷನ್. ಅದನ್ನು ರೆಫರ್ ಮಾಡಬೇಡ್ರಿ. ಇದನ್ನು ಇಟ್ಕೋರಿ. ನಿಮ್ಗೆ ಅರ್ಥ ಆಗ್ಯದಂತ ನಾನು ಅಂದ್ಕೊಂಡೀನಿ. ಅಂದ್ರೆ ಈ ಮೆಥಡ್ ನೀವು ಕೇಳೋರು ಅಟ್ಲೀಸ್ಟ್ ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಏನಾರು ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಮಾಡಿರಿ. ಓಕೆ.